ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಈ ರೂಮ್ಗೆ ಯಾರೂ ಬಂದೇ ಇಲ್ಲ ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲನೂ ಅಂದರೆ ಎಲ್ಲ ಕ್ಲೀನಾಗಿದೆ. ಇವಾಗ ನಾನು ನೆಲ ಒಂದು ಒರೆಸ್ಬೇಕಷ್ಟೇ. ಕಸ ಎಲ್ಲ ನೆನ್ನೆ ಗುಡಿಸಿದ್ದೆ, ಮತ್ತೆ ಇನ್ನೊಂದ್ಸತಿ ಗುಡಿಸ್ಬಿಟ್ಟು ನೆಲ ಒರೆಸ್ತೀನಿ. ಅದಾದಮೇಲೆ ನಾವೀಗಿನೂ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಿದ್ದೀವಿ. ನೀವು ಅಂದ ಹಾಗೆ ನನ್ನ ಮಗಳು ಕೂಡ ಹಾಯ್ ಮಾಡ್ತಾಳೆ ನಿಮಗೆ. ಹಾಯ್ ಮೇಡಮ್ ಮಗಳ. ಅಷ್ಟೇ ಫ್ರೆಂಡ್ಸ್, ನಾನು ಒಂದು ಬ್ಯಾಂಡ್ ಹಾಕೊಂಡ್ಬಿಟ್ಟಿದ್ದೀನಿ. ಅದನ್ನು ನೋಡಿದ್ರಿ ಅನಿಸುತ್ತೆ ನೀವು. ನನಗೆ ಈ ಥರ ಇದ್ರೇ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಯಾಕಂದ್ರೆ ಸ್ವಲ್ಪ ಉದ್ದ ಬೆಳೆದಿದೆ ಕೂದಲು ಎಲ್ಲ, ಅದು ಸ್ವಲ್ಪ ಚುಚ್ಚುತ್ತೆ, ಇದು ಶೋಲ್ಡರ್ಗೆಲ್ಲ ಚುಚ್ಚುತ್ತೆ ಅಂತ ಅನಿಸುತ್ತೆ. ಅದರಿಂದ ಈ ಥರ ಎಲ್ಲ ಮಾಡ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಗಿಡಗಳಿಗೆ ನೀರು ಹಾಕಿಬಿಟ್ಟು, ಗಿಡ ಅಂದರೆ ಇನ್ನೇನು ಜಾಸ್ತಿ ಗಿಡ ಇಲ್ಲ, ಒಂದು 2 ಪಾಟ್ ಇದ್ದಾವೆ ಅಷ್ಟೇ. ಅದಕ್ಕೆ ನೀರು ಹಾಕಿಬಿಟ್ಟು ನಮ್ಮ ರೊಟೀನ್ನ ಸ್ಟಾರ್ಟ್ ಮಾಡೋಣ. ಇದು ನಮ್ಮ ತುಳಸಿ ಗಿಡ, ಇದಕ್ಕೆ ನೀರು ಹಾಕ್ತಾ ಇದ್ದೀನಿ. ನೆನ್ನೆ ಎಲ್ಲ ಮಳೆ ಹುಯ್ದಿದೆ, ಬಟ್ ಸ್ಟಿಲ್ ಒಂದು ಚೂರು ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಇದು ನನ್ನ ಮಗ ಬೆಳೆಸ್ಕೊಂಡಿರೋ ಅಂಥ ಪಾಟು, ಎರಡಕ್ಕೂ ನೀರು ಹಾಕ್ತೀನಿ. ಇದೊಂದು ತಂದಿದ್ದಾರೆ ಫ್ರೆಂಡ್ಸ್, ಮೊಳಕೆ ಹುಳಿಕಾಳನ್ನ. ಮೊಳಕೆ ಕಟ್ಟಿರೋದೆ ಆಲ್ರೆಡಿ. ನಾನು ಒಂದೊಂದ್ಸತಿ ಕಟ್ಕೊತೀನಿ, ನನಗೆ ಟೈಮ್ ಇಲ್ಲ, ಏನಾದ್ರು ಮರ್ತೋಯ್ತು ಅಂದರೆ ತರ್ತಾರೆ. ಅವ್ರಿಗೆ ಯಾವಾಗಾದ್ರೂ ಇಷ್ಟ ಆದರೆ ಅಲ್ಲಿ ಹೊರಪೇಟೆಯಲ್ಲಿ ಇಟ್ಕೊಂಡು ಇಷ್ಟು ಗ್ರಾಮ್ ಇಷ್ಟು kg ಅಂತ ಇದೇನು ಕವರ್ ಹಾಕಿರಲ್ಲ ಫ್ರೆಂಡ್ಸ್, ಅವರನ್ನೇ ಮೆಷರ್ ಮಾಡಿ ಆವಾಗಲೇ ಕೊಡ್ತಾರೆ. ನಾನು ಹೇಳಿದ್ದೆ ಸ್ವಲ್ಪ ಬೇಳೆ ಖಾಲಿಯಾಗಿತ್ತು ಮತ್ತು ಕಡಲೆ ಇಲ್ಲ ಅಂತ ಹೇಳಿದ್ದೆ ಚಟ್ನಿಗೆಲ್ಲ ಹಾಕೋಕ್ಕೆ. ಅದಕ್ಕೇ ನೆನ್ನೆ ಇಡ್ಲಿಗೆ ಅದು ಕಡಲೆ ಬೀಜ ಚಟ್ನಿನೇ ಮಾಡಿದ್ದೆ. ಇವಾಗ ಇದನ್ನು ಡೈರೆಕ್ಟ್ ಸಾಂಬಾರೇ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಮತ್ತು ಏನಾದ್ರೂ ಪಲ್ಯ ಗಿಲ್ಯ ಅಂದರೆ ಆಗಲ್ಲ ಅಂತ ಇದನ್ನೇ ಮಾಡ್ತೀನಿ. ಇವಾಗ ಬೇರೆ ತರಕಾರಿ ರೇಟೆಲ್ಲ ಜಾಸ್ತಿ ಇದೆಯಲ್ಲ, ಅದರಿಂದ ಇವಾಗ ಇದನ್ನು ಸಾಂಬಾರು ಮಾಡಿಬಿಡ್ತೀನಿ. ಅದಾದಮೇಲೆ ಇದಕ್ಕೇ ನಾನು ರೊಟ್ಟಿ ಮಾಡ್ಕೊತೀನಿ. ಅಕ್ಕಿ ಹಿಟ್ಟಿಂದು ರೊಟ್ಟಿ ಮಾಡಿಕೊಂಡ್ರೆ ಅದಕ್ಕೆ ಸರಿ ಹೋಗುತ್ತೆ. ನಾನು ನನ್ನ ಮಗ ಇಬ್ಬರೇ ಇರೋದು. ನಮ್ಮ ಮನೆಯವರು ಆಲ್ರೆಡಿ ತಿನ್ಕೊಂಡಿರ್ತಾರೆ. ಅವ್ರಿಗೆ 8:30 ಅಷ್ಟರಲ್ಲೇ ಬೇಕಾಗಿರುತ್ತೆ ಫ್ರೆಂಡ್ಸ್ ತಿಂಡಿ ಅನ್ನೋದು. ಈಗ ನಮಗೆ ಸ್ವಲ್ಪ ರಜಾ ಇರೋದ್ರಿಂದ ಅವರೂ ಏನು ಹಿಂಸೆ ಮಾಡೋಕ್ಕೋಗಲ್ಲ. ಮತ್ತು ನನಗೆ ಮಗಳಿದ್ದಾಳಲ್ಲ ಚಿಕ್ಕವಳು, ಅವಳು ಎತ್ಕೊಳ್ಲಿಲ್ಲ ಅಂದ್ರೂ ಬಿಡಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೋಸ್ಕರ ಅವಳು ಅಂದರೆ ಅವಳು ದೊಡ್ಡವಳಾಗೋವರೆಗೂ ಸ್ವಲ್ಪ ಈ ಥರ ನಡೀತಾ ಇರುತ್ತೆ ಫ್ರೆಂಡ್ಸ್ ನಮಗೆ. ಥ್ಯಾಂಕ್ ಯು. ಸಾಂಬಾರು ಆಲ್ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ಕುದೀತಾ ಇದೆ. ನಾವು ಕುಕ್ಕರಲ್ಲೇ ಮಾಡೋದು ಸಾಂಬಾರನ್ನ. ಇದು ಲಾಸ್ಟಲ್ಲಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಎರಡೆರಡು ಹಾಕ್ಕೊತಾ ಇದ್ದೀನಿ. ಸಾರು ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಟೇಸ್ಟು ಅಂತ. ಅದಾದಮೇಲೆ ಕುಕ್ಕರ್ ಲಿಡ್ ಮುಚ್ಚಿ ಬೇಯಿಸ್ಕೊಂಬಿಡೋಣ. ಇಲ್ಲಿ ಪಕ್ಕದಲ್ಲಿ ರೊಟ್ಟಿ ಕೂಡ ರೆಡಿ ಆಗ್ತಾಯಿದೆ. ಇದು ಹಳೆ ಸ್ಟೈಲಿನ ರೊಟ್ಟಿ. ನಾನು ಆಲ್ರೆಡಿ ನನ್ನ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಸಪ್ರೇಟಾಗಿ. ಇದಕ್ಕೋಸ್ಕರನೇ ಅಂತಲೇ ಒಂದು ಸಪ್ರೇಟ್ ವೀಡಿಯೋನ ಡೆಡಿಕೇಟ್ ಮಾಡಿಟ್ಟಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಹೋಗಿ ನೋಡಿ. ಇದಕ್ಕೆ ರೊಟ್ಟಿಗೆ ಎಣ್ಣೆ ಹಾಕಲ್ಲ ಫ್ರೆಂಡ್ಸ್, ಈ ರೀತಿ ನೀರನ್ನೇ ಹಚ್ಚಿ ಹಾಕ್ತಾರೆ. ಅದಾದಮೇಲೆ ವೀಡಿಯೋ ಶೂಟ್ ಮಾಡ್ಕೊಳೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ನನ್ನ ಮಕ್ಕಳು ಊಟ ಮಾಡ್ತಾಯಿದ್ದಾರೆ. ಆಗಲೇ ಇದು ಮಧ್ಯಾಹ್ನದ ಊಟ. ನಾನು ಬೆಳಿಗ್ಗೆ ಅದಾದಮೇಲೆ ವ್ಲಾಗ್ನ ಶೂಟ್ ಮಾಡೋಕ್ಕೆ ಆಗಲಿಲ್ಲ, ತುಂಬ ಕೆಲಸಗಳಿತ್ತು. ಅದರಿಂದ ವೀಡಿಯೋ ಶೂಟ್ ಮಾಡೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಅದಾದಮೇಲೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಕೂಡ ಮಾಡಿದೆ. ಅಷ್ಟರಲ್ಲಿ ಆಗಲೇ ಮಳೆಯೆಲ್ಲ ತುಂಬಾ ಶುರುವಾಗ್ಬಿಡ್ತು ಅಂತ ಸೌಂಡ್ ಕೇಳಿಸ್ಬಿಟ್ಟು ನಾನು ನನ್ನ ಮಗಳು ಹೊರಗಡೆ ಹೋಗಿ ನೋಡ್ತಾ ಇದ್ದೀವಿ ಯಾವ ರೀತಿ ಬರ್ತಾ ಇದೆ ಅಂತ. ಇದು ಮೊಬೈಲ್ ನೆಂದೋಗುತ್ತೆ ಅಂತ ಮೊಬೈಲ್ನೇ ಮುಚ್ಕೊತಾ ಇದ್ದೀನಿ. ಯಾಕಂದರೆ ಹೊಸ ಮೊಬೈಲ್ ಆಲ್ರೆಡಿ ನಿಮಗೆ ಶೋ ಮಾಡಿ ತೋರಿಸಿದ್ದೀನಲ್ಲ, ಅದರಿಂದ ತುಂಬ ಅಂದರೆ ತುಂಬ ರಭಸವಾಗಿ ಬರ್ತಾಯಿತ್ತು ಫ್ರೆಂಡ್ಸ್. ಯಾವ ರೀತಿ ಅಂತಲೂ ಹೇಳೋಕ್ಕಾಗಲ್ಲ, ಸಿದ್ದು ಗುಡುಗು ಆ ರೀತಿ ಎಲ್ಲ ಬರ್ತಾಯಿತ್ತು. ನೋಡ್ಬೋದು ಮೇಲೆ ಕಾಣಿಸ್ಲಿಲ್ಲ ಅಂದರೆ ಕೆಳಗಡೆನೇ ಶೂಟ್ ಮಾಡಿ ತೋರಿಸ್ತೀನಿ. ಅದರಲ್ಲೇ ಹೋಗಿ ಮೋಟರ್ ಕೂಡ ಆನ್ ಮಾಡಿಬಿಟ್ಟು ಬಂದ್ವಿ. ಮಳೆಯಲ್ಲೇ ತುಂಬಾ ಮಳೆ ಇತ್ತು ಫ್ರೆಂಡ್ಸ್. ನಾನು ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡೆ. ಯಾಕಂದರೆ ಮಲ್ಕೊಂಡೆ ಇನ್ ದ ಸೆನ್ಸ್ ಚಳಿಗೋಸ್ಕರ ಮಂಚದ ಮೇಲೆ ಹಾಗೆ ಸುಮ್ಮನೆ ಉಳ್ಕೊಂಡಿದ್ದೆ. ಆ ಟೈಮಲ್ಲಿ ನನ್ನ ಮಕ್ಕಳು ಗೇಮ್ಸ್ ಎಲ್ಲ ಆಡ್ತಾಯಿದ್ರು, ವಿಡಿಯೋ ಗೇಮ್ಸ್ ಎಲ್ಲ. ಅದಾದಮೇಲೆ ನನ್ನ ಮಗಳನ್ನ ಮಲಗಿಸಿದ್ದೆ. ಆಮೇಲೆ ಎಬ್ಬರಿಸ್ದೆ. ಎದ್ದಿದ ತಕ್ಷಣ ಯಾವ ರೀತಿ ಅಳ್ತಾಳೆ ನೋಡಿ ಫ್ರೆಂಡ್ಸ್. ಆಮೇಲೆ ನಮ್ಮ ಮನೆಯವ್ರು ಬಂದರು. ನಮ್ಮ ಮನೆಯವ್ರು ಚಳಿಗೆ ಏನಾದರೂ ಹೊರಗಡೆ ತಿನ್ಕೊಂಬರೋಣ ಅಂತ ಡೈಲಿ ರೌಂಡ್ ಹೋಗ್ತಿರ್ತೀವಲ್ಲ, ಹಾಗೆ ರೌಂಡ್ ಹೋಗಿಬಿಟ್ಟು ಬಂದ್ವಿ. ಮಸಾಲೆ ಪೂರಿ ಕೊಡಿಸಿದ್ರು.
ನಾವು ಡೈಲಿ ಏನು ಯಾವಾಗಲೂ ಚಾಟ್ಸ್ ತಿನ್ನಲ್ಲ, ಯಾವಾಗಾರು ಅಪರೂಪಕ್ಕೆ ಒಂದ್ಸಲಿ ಚಾಟ್ಸ್ ತಿಂತಾ ಇರ್ತೀವಿ. ನನ್ನ ಮಗ ಆಗ್ತಾಯಿದ್ದಾನೆ. ನಾವು ಪಾರ್ಸಲೇ ತರೋದು, ಅಲ್ಲಿ ಕುತ್ಕೊಂಡು ತಿನ್ನಂಗೆ ಏನು ಇದು ಮಾಡಲ್ಲ. ನನ್ನ ಮಗಳು ಕೂಡ ಬಿಡಲ್ಲ ಅಲ್ಲಿ ಕುತ್ಕೊಂಡು ತಿನ್ನೋದು. ಬರೀ ನೀರು ಬೇಕು, ಅದು ಬೇಕು, ಏನಾರು ಒಂದು ಕೇಳ್ತಾನೆ ಇರ್ತಾಳೆ. ಅದರಿಂದ ನಾನೇನು ಕುತ್ಕೊಂಡು ಅಂದರೆ ಅಲ್ಲೇ ಕುತ್ಕೊಂಡು ತಿನ್ನಲ್ಲ. ಏನೇ ತಂದ್ರೂ ಪಾರ್ಸಲೇ ತಂದುಬಿಡ್ತೀವಿ. ಇಲ್ಲಿ 2 ಪ್ಲೇಟ್ ತಂದಿದ್ದೀವಿ. 1 ಪ್ಲೇಟಲ್ಲಿ ಅವನೊಬ್ಬನಿಗೆ, ಇನ್ನೊಂದು ಪ್ಲೇಟಲ್ಲಿ ನಾನು ನನ್ನ ಮಗಳಿಗೆ. ಅವಳೇನು ಜಾಸ್ತಿ ತಿನ್ನಲ್ಲ, 1-2-3 ಸ್ಪೂನ್ಸ್ ತಿಂದರೆ ಹೆಚ್ಚು ಫ್ರೆಂಡ್ಸ್. ಅದರಿಂದ ಚೆನ್ನಾಗಿರುತ್ತೆ, ಬಿಸಿ ಬಿಸಿಯಾಗಿರುತ್ತೆ ಅಂತ. ಅದ್ರ ಜೊತೆ ಬೇರೆ RCB ಮ್ಯಾಚ್ ಬರ್ತಾಯಿತ್ತು. ಚೆನ್ನಾಯ್ತಾ ಚೆನ್ನಾಯ್ತಾನಮ್ಮ? ಸೂಪರ್ ತೋರ್ಸಿಂಗೆ. ಚೆನ್ನಾಯ್ತು. ನಾನು ಹಾಗೆ ತಿನ್ನೋದಕ್ಕೆ ತಗೊಂಡೆ. ನಾನು ವಿಡಿಯೋನ ಕ್ಯಾಪ್ಚರ್ ಅಂದರೆ ನಾನು RCB ಮ್ಯಾಚ್ನ ತೋರಿಸೋಣ ಅನ್ನೋಷ್ಟರಲ್ಲಿ ಅಡ್ವರ್ಟೈಸ್ ಬಂತು. ಅದಾದಮೇಲೆ ಕ್ರಿಕೆಟ್ ಬರೋವರೆಗೂ ಕಾದಿದ್ದು. ಅದಾದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. RCB ಮ್ಯಾಚ್ ರಿಯಲಿ ವಿನ್ ಆಗಿದ್ದೀವಿ. ಒಂಥರ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಇದಾದಮೇಲೆ ಈಗ ನೆಕ್ಸ್ಟ್ ಡೇ ಬಂದಿದ್ದೀವಿ. ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ. ಅದಕ್ಕೆ ಚಕ್ಕೆ, ಲವಂಗ, ಒಂದೇ ಒಂದು ಏಲಕ್ಕಿ ಮತ್ತು ಕಾಯಿ ತೊಗೊಂಡಿದ್ದೀನಿ. ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ 3 ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಇದ್ರ ಬದಲು ನೀವು ಹಸಿಮೆಣ್ಸಿಕಾಯಿ ತೊಗೊಬೋದು, ಅಥವಾ ಎರಡೂ ಒಂದು ಸ್ವಲ್ಪನೇ ಹಾಕ್ಕೊಬೋದು. ಇಲ್ಲಿ 4 ಟೊಮ್ಯಾಟೊನ ಕಟ್ ಮಾಡಿಟ್ಟಿದ್ದೀನಿ. ಇಲ್ಲಿ 2 ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಟ್ಟಿದ್ದೀನಿ. ಇದ್ರ ಜೊತೆ ನೀವು ಬೇಕಾದರೆ ಗೋಡಂಬಿ ಕೂಡ ನೆನೆಸಿ ಹಾಕ್ಕೊಬೋದು. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊತೀನಿ. ಅದಾದಮೇಲೆ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತೀನಿ. ಎಣ್ಣೆ ಎಲ್ಲ ಸ್ವಲ್ಪ ಕಾದಿ ಕರಗಿದ ಮೇಲೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಈ ಟೈಮಲ್ಲೇ ಬೇಕಾದ್ರೆ ನೀವು ಗೋಡಂಬಿ ಅಥವಾ ಇನ್ನೊಂದು ಹೇಳಿದ್ನಲ್ಲ ಬಟಾಣಿ ಅಂಥದ್ದೇನಾದ್ರು ಹಾಕ್ಕೋಬೋದು. ಈಗ ನಾನು 1 ಹಿಡಿಯಷ್ಟು ಪುದೀನನ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ. ನಾನು ರುಬ್ಬೋದಕ್ಕೂ ಕೂಡ ಹಾಕ್ಕೊಂಡಿದ್ದೀನಿ, ಇದಕ್ಕೂ ಕೂಡ ಹಾಕ್ಕೊತಾ ಇದ್ದೀನಿ. ಒಂಥರ ಫ್ಲೇವರೇ ಚೆನ್ನಾಗಿರುತ್ತೆ ಅಂತ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 4 ಟೊಮ್ಯಾಟೊನ ಹಾಕ್ಕೊತಾ ಇದ್ದೀನಿ. ಈ ಟೊಮ್ಯಾಟೊ ಕೂಡ ಸ್ವಲ್ಪ ಮ್ಯಾಶೇ ಥರ ಆಗಬೇಕು, ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಗಟ್ಟಿಗೆ ಅನಿಸುತ್ತೆ ತಿನ್ನಬೇಕಾದ್ರೆ, ಏನಾದರೂ ಇದು ಮಾಡಬೇಕಾದ್ರೆ. ಇವಾಗ ನಾನು ರುಬ್ಬಕ್ಕೆ ಇಟ್ಕೊಂಡಿದ್ನಲ್ಲ, ಅದೆಲ್ಲ ಮಸಾಲೆನ ರುಬ್ಕೊಂಡಿದ್ದೀನಿ. ಅದನ್ನು ಕೂಡ ಒಂದ್ಸಲಿ ಈ ರೀತಿ ಫ್ರೈ ಮಾಡ್ಕೊಂಡು 1 ನಿಮಿಷದಷ್ಟು ಫ್ರೈ ಮಾಡೋಣ. ಫ್ರೈ ಮಾಡಾದಮೇಲೆ ನಾನು ಜಾರಲ್ಲಿ ಉಳಿದಿರುತ್ತಲ್ಲ ಆ ಮಸಾಲೆನ ಮತ್ತೆ ನೀರನ್ನು ಸೇರಿಸಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1.5 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ 3 ಗ್ಲಾಸಷ್ಟು ನೀರು ಹಾಕ್ಕೊಬೇಕಾಗಿದೆ. ಇಲ್ಲಿ 2 ಗ್ಲಾಸ್ ಹಾಕಿದ್ದೀನಿ, 3 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇದು ನಾನು 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕುದಿಯೋದಕ್ಕೆ ಬಿಡ್ತೀನಿ. ಅದು ಚೆನ್ನಾಗಿ ಕುದ್ದಾದಮೇಲೆ ಅಕ್ಕಿನ ಹಾಕ್ಕೊತೀನಿ. ಅಕ್ಕಿನೂ ಹಾಕ್ಕೊಂಡು ಇನ್ನೊಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಲೈಟಾಗಿ ಕುದ್ದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ, ನೀವು ಪಲಾವ್ಗೆಲ್ಲ ಮಿಕ್ಸ್ ಅಂದರೆ ಕೂಗಿಸ್ತೀರಲ್ಲ ಅಷ್ಟು ಕೂಗಿಸ್ಕೊಳ್ಳಿ. ನಾನಿಲ್ಲಿ 3 ಕೂಗಿಸ್ಕೊಂಡಿದ್ದೀನಿ. ಅದಾದಮೇಲೆ ಯಮ್ಮಿ ಆಗಿರೋ ಅಂಥ ಟೊಮೆಟೊ ಬಾತ್ ರೆಡಿಯಾಗುತ್ತೆ. ಇದು ಯಾವುದ್ರ ಜೊತೆ ಬೇಕಾದ್ರೂ ಸರ್ವ್ ಮಾಡ್ಬೋದು, ಇಲ್ಲ ಹಾಗೆ ಬೇಕಾದ್ರೂ ತಿನ್ಬೋದು. ಚಟ್ನಿ ಅಥವಾ ರಾಯ್ತ, ಬೂಂದಿ ರಾಯ್ತ ಯಾವುದ್ರ ಜೊತೆನೂ ಸರ್ವ್ ಮಾಡ್ಬೋದು. ನೋಡಿ ಚೆನ್ನಾಗಿ ಉಡುಡಿಯಾಗಿ ಬಂದಿದೆ. ಇದಾದಮೇಲೆ ನಾನು ಮೊದಲೇ ಹೇಳ್ದಾಗೆ ನಮ್ಮ RCB ಮ್ಯಾಚ್ ವಿನ್ ಆಗಿರೋದು ನನಗೆ ತುಂಬಾ ಖುಷಿ ಇದೆ. ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನೆನ್ನೆ ಕಂಟಿನ್ಯೂಷನ್ ಬ್ಲಾಗೇ ಆಗಿರುತ್ತೆ. ನನ್ನ ಮಗಳಿಗೆ ಕೈಯಲ್ಲಿ ಗುಳ್ಳೆ ಆಗಿತ್ತಲ್ಲ, ಎಲ್ಲ ಹೋಗಿದೆ ಫ್ರೆಂಡ್ಸ್ ಈಗ. ಹಾಗೇನೆ ನೆನ್ನೆ RCB ಎಲ್ಲ ಗೆದ್ದಿದ್ದಾರೆ. ಯಾರ್ಯಾರು RCB ಫ್ಯಾನ್ಸ್ ಇದ್ದೀರಾ ಎಲ್ಲರೂ ಕಮೆಂಟ್ ಮಾಡಿ. ನಾನು ಕೂಡ RCB ಫ್ಯಾನೇನೆ. ನಾನು ವಾಟ್ಸಪ್ ಸ್ಟೇಟಸ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಹಾಕಿದ್ದೀನಿ RCB ಇದು ಲೋಗೋ ಇರೋದನ್ನ. ನನಗೆ ತುಂಬಾ ಖುಷಿ ಕೊಟ್ಟಿರೋ ಅಂತ ದಿನ. ಅಂದ್ರೆ ತುಂಬಾ ಕೋಟ್ಯಾಂತರ ಅಭಿಮಾನಿಗಳಿಗೂ ಕೂಡ RCB ಗೆದ್ದಿರೋದಕ್ಕೆ ತುಂಬಾ ಖುಷಿ ಇದೆ ಅಂತ ಅನ್ಸುತ್ತೆ ಎಲ್ಲ ಹೌದು.
ಈಗ RCB ಅವರು ಬ್ಯಾಕ್ ಟು ಬ್ಯಾಕ್ 6 ಮ್ಯಾಚಸ್ನ ವಿನ್ ಆಗಿದ್ದಾರೆ. ಸೊ ಅದಕ್ಕೆ ನನಗೆ ತುಂಬಾನೇ ಖುಷಿ ಇದೆ, ನಿಮಗೂ ಎಲ್ಲರಿಗೂ ಖುಷಿ ಇದೆ ಅಂತ ಅನ್ಕೊಂತೀನಿ. ಹಾಗೆ ಈಗ ಪ್ಲೇ ಆಫ್ಗೆ ಕೂಡ ಎಂಟ್ರಿ ಆಗಿದ್ದಾರೆ. ಐ ಹೋಪ್ ಇದೇ ತರನೇ ಕಂಟಿನ್ಯೂ ಆದ್ರೆ ಈ ಸಲ ಕಪ್ ನಮ್ದೇ ಅಂತ ಅನ್ಕೊಂತೀನಿ. ಇದೇ ತರನೇ ಕನ್ಸಿಸ್ಟೆಂಟ್ ಆಗಿ ಅಂದ್ರೆ ಫೋಕಸ್ ಆಗಿ ಹೋದ್ರೆ 100% ನಮ್ದೇನೆ ಕಪ್ ಆಗಿರುತ್ತೆ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಕೈ ಮಾಡಮ್ಮ, ನನ್ನ ಮಗಳ ಕಡೆಯಿಂದಲೂ ಬಾಯ್. ಟೆರೆಸ್ ಮೇಲೆ ಬೆಡ್ಶೀಟ್ ಎಲ್ಲ ಒಣಗಾಕಿದ್ವಿ, ಗರಿ ಗರಿಯಾಗಿ ಒಣಗಿದೆ. ಹಾಗೆ ಮೋಟ್ರ್ ಆನ್ ಮಾಡಿ ಹೋಗೋಣ ಅಂತ ಬಂದಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.